ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಶಂಕರ್ ಅಶ್ವಥ್ ಅವರು. ಅವರ ಮೊದಲ ಸಿನಿಮಾ ಯಾವುದು, ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಆ ಸಿನಿಮಾ ಎಲ್ಲೆಲ್ಲಿ ಶೂಟ್ ಆಯಿತು, ಹಾಗೆ ಅವರ ಮನೆಯವರ ರಿಯಾಕ್ಷನ್ ಹೇಗಿತ್ತು, ಅವರ ತಂದೆಯವರು ಹೇಗೆ ರಿಯಾಕ್ಟ್ ಮಾಡಿದ್ರು, ಎಲ್ಲವನ್ನು ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಅಶ್ವಥ್ ಅವರ ಮೊದಲ ಸಿನಿಮಾ ಯಾವುದು, ಮೊದಲು ಬಣ್ಣ ಹಚ್ಚಿದ್ದು ಯಾವಾಗ ಅಂತ ನಾವೆಲ್ಲ ತಿಳ್ಕೊಂಡ್ವಿ. ಬಟ್ ನಮಗೆ ಕುತೂಹಲ ಏನು ಅಂತಂದರೆ, ನೀವು ಯಾವಾಗ ಫಸ್ಟ್ ಬಣ್ಣ ಹಚ್ಚಿದ್ದು ಅಂತ? ನಾನು ಮೊದಲು ಬಣ್ಣ ಹಚ್ಚಿದ್ದು ಬೇರೆ, ಮೊದಲು ಆ್ಯಕ್ಟ್ ಮಾಡಿದ್ದು ಬೇರೆ, ಮೊದಲು ವೃತ್ತಿಯಾಗಿ ತಗೊಂಡ ಸಿನಿಮಾನೇ ಬೇರೆ. ಸೊ ಆ ಮೂರು ಹಂತದಲ್ಲಿ ಹೇಳಬೇಕು ಅಂತಂದರೆ, ಅಕಸ್ಮಾತ್ ನಾನು ಮೊದಲನೇ ಮೇಕಪ್ ಟೆಸ್ಟ್ ಅಂತ ಬಣ್ಣ ಹಚ್ಚಿದ್ದು ಅಂತ ಏನು ಹೇಳ್ತೀವಿ, ಅದನ್ನು ಮಾಡಿದ್ದು ಗೋಲ್ಡನ್ ಸ್ಟುಡಿಯೋ ಮಡ್ರಾಸ್, ಈಗಿನ ಚೆನ್ನೈ, ಆಗಿನ ಮಡ್ರಾಸ್. ಅಕಸ್ಮಾತ್ ಆ ಪಿಕ್ಚರಲ್ಲಿ ಮಾಡಿದ್ದರೆ ನಾನು ಚಿತ್ರರಂಗಕ್ಕೆ ಬಂದು ಪ್ರಾಯಶಃ ಒಂದು 63 ವರ್ಷ ಆಗಿರೋದು. ಬಿ ಎಸ್ ರಂಗ ಅವರ ಡೈರೆಕ್ಷನ್ನು ಪ್ರತಿಜ್ಞೆ ಅಂತ ಒಂದು ಕನ್ನಡ ಪಿಕ್ಚರ್, ಬ್ಲ್ಯಾಕ್ ಆ್ಯಂಡ್ ವೈಟು. ಅದರಲ್ಲಿ ನನ್ನ ತಂದೆನೇ ತಂದೆ, ಮಗನ ಪಾತ್ರಕ್ಕೆ ಹೀರೋ ಚಿಕ್ಕವನಾಗಿದ್ದಾಗ ಅಂತ. ಎಲ್ಲದಕ್ಕೂ ಅದೃಷ್ಟ ಇರಬೇಕು ನೋಡ್ರಿ. ನಾನು ಆ ಚಿಕ್ಕ ಹುಡುಗನ ಪಾತ್ರನ ನಾನು ಮಾಡಿದ್ದೇ ಆಗಿದ್ದಲ್ಲಿ ನಾನು ಮುಂದಕ್ಕೆ ಒಂದು 20-25 ಪಿಕ್ಚರು ಜೂನಿಯರ್ ರಾಜ್ಕುಮಾರ್ ಆಗಿ ಕರೆಸ್ಕೊತಿದ್ದೆ. ಅಯ್ಯಯ್ಯೋ, ಆ ಅದೃಷ್ಟ ಹೋಯ್ತು. ಅಂದರೆ ನನ್ನ ಹಣೆಯಲ್ಲಿ ಬರ್ದಿರಲಿಲ್ಲ. ಡೈರೆಕ್ಟ್ರು ಓಕೆ ಮಾಡಿದ್ರು. ನನ್ನ ತಂದೆ ಎದುರುಗಡೆ ಇದ್ದರು. ಎಷ್ಟು ದಿವಸ ಇರಬೇಕಾಗತ್ತೆ ಸರ್ ಅಂದರೆ ಡೈರೆಕ್ಟ್ರನ್ನ ಕೇಳಿದ್ರು. ಒಂದೂವರೆ ತಿಂಗಳು. ಇಲ್ಲ ಸರ್, ಇನ್ನೊಂದು 15 ದಿವಸನೇ ಅಷ್ಟೇ ಇರೋದು, ಜಾಸ್ತಿ ದಿವಸ ಇರಲ್ಲ. ವಾಪಸ್ ಮೈಸೂರಿಗೆ ಹೋಗ್ಬೇಕಾಗತ್ತೆ, ಎಜುಕೇಷನ್ ಪ್ರಾಬ್ಲಮ್. ನಾವು ಇದ್ದಿದ್ದು ಮೈಸೂರು, ನಾವು ವೆಕೇಷನ್ಗೆ ಹೋಗಿದ್ದು. ವೆಕೇಷನ್ಗೆ ಹೋದಾಗ ನನಗೆ ಪ್ರಾಯಶಃ ಅವ್ರು ಏನೋ ಬೈ ಚಾನ್ಸ್ ನೋಡಿದ್ರು, ಅವ್ರಿಗೆ ಹೇಗೆ ಗೊತ್ತಾಯ್ತೋ ನನಗೆ ಅದು ಗೊತ್ತಿಲ್ಲ. ನನಗೆ ಮೇಕಪ್ ಟೆಸ್ಟ್ ಮಾಡಿಸಿದ್ರು ಪ್ರತಿಜ್ಞೆ ಅನ್ನೋ ಚಿತ್ರದಲ್ಲಿ. ಅದು ಆ್ಯಕ್ಚುಲಿ ಅರ್ಧ ಪಾಸು ಅರ್ಧ ಫೇಲ್ ಆಗಿದ್ದು ನಮ್ಮ ಅಪ್ಪನಿಂದ, ಪಾಸ್ ಆಗಿದ್ದು ಪರಮಾತ್ಮನಿಂದ. ಸರ್, ತದನಂತರ ಅದಾದ ಒಂದು 2.5-3 ವರ್ಷಕ್ಕೆ ಅನುರಾಧ ಅಂತ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರು, ಪಂಡ್ರಿಬಾಯಿ ಅವ್ರದ್ದು. ನೀವು ಬಹುಶಃ ಆ ಪಿಕ್ಚರ್ದು ಒಂದು ಫೇಮಸ್ ಹಾಡಿದೆ, ತೂಗುವೆ ರಂಗನ ತೂಗುವೆ ಕೃಷ್ಣನ, ಆ ಚಿತ್ರ. ಆ ಚಿತ್ರದಲ್ಲಿ ನಾನು ಫಸ್ಟ್ ಅಭಿನಯಿಸಿದ್ದು, ಬಣ್ಣ ಹಚ್ಚಿದ್ದು ಅಷ್ಟೇ, ಅಭಿನಯಿಸಿದ್ದು ಅಷ್ಟೇ, 1966. ಅದಾದಮೇಲೆ ಸುಮಾರು 2-2.5 ದಶಕಗಳ ಕಾಲ ನಾನು ಚಿತ್ರರಂಗದ ಕಡೆ ತಿರುಗೇ ನೋಡಿರಲಿಲ್ಲ. ನಮ್ಮ ಸಾಕಷ್ಟು ಮನಸ್ಸಿಗೆ ನೋವಾಗಿತ್ತು, ಅಭದ್ರತೆ ಅನ್ನೋದು ಕಾಡ್ತಿತ್ತು. ನನ್ನ ತಂದೆಗೂ ಇಷ್ಟ ಇರಲಿಲ್ಲ. ಏನೋ ರೀ, ನಮ್ಮ ತಂದೆ ಒಂಥರ ಅಯಸ್ಕಾಂತ ಇದ್ದಂಗೆ, ಮ್ಯಾಗ್ನೆಟ್ ಇದ್ದಂಗೆ. ಆತ ಬಾಯಲ್ಲಿ ಬಿಟ್ಟು ಹೇಳ್ದೇನೆ ಹೇಗೆ ನಡ್ಕೋಬೇಕು ಅನ್ನೋದನ್ನು ಕೆಲವು ಮಾಡ್ತಿದ್ದ. ಯಾಕಂದರೆ ನಮ್ಮ ಅಪ್ಪಂಗೆ ಇಷ್ಟ ಇಲ್ದಿದ್ದ ಕೆಲಸ ಯಾಕೆ ಮಾಡಬೇಕು ಅಂತಲೂ ನಾ ಇದ್ದೆ. ನಾನು ಒಂಥರ ಹೇಳಬೇಕು ಅಂದರೆ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತಾರಲ್ಲ, ಹಾಗಲ್ಲ. ನಾನು ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ಫೇಲ್ಯೂರ್ಸ್ ಅಂತ ಹೇಳ್ತೀನಿ. ನನ್ನಂತ ಹೇಳಲ್ಲ, ಫೇಲ್ಯೂರ್ಸ್ ಅಂತ. ಅಟೆಂಪ್ಟ್ ಮಾಡಿದ್ದು ಬೇರೆ. ಸೊ ನಾನು ಏನೇನೋ ಮಾಡಿದೆ, ಎಲ್ಲೂ ಉದಾರ ಆಗಲಿಲ್ಲ. ಕೊನೆಗೆ ಬಲಗಾಲಿಟ್ಟು ಒಳಗೆ ಬಾ, ಆಮೇಲೆ ಇನ್ನೊಂದು ಯಾವುದೋ ಒಂದು ಚಿತ್ರ ಮಾಡ್ದ, ಆರ್ಯಭಟ. 2 ಪಿಕ್ಚರ್ ಮಾಡ್ದ ಅವನು. ಆ 2 ಪಿಕ್ಚರ್ ಅವನೇ ಪ್ರೊಡ್ಯೂಸ್ ಮಾಡಿದ್ದು. AS ಬಾಲು ಅಂತ. ಅವನು ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರ ಕಂಪ್ನಿಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದ, ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿದ್ದ. ನಾನು ಸಂಗ್ರಾಮ್ ಸಿಂಗ್ ಅಂದರೆ ರಾಜೇಂದ್ರ ಸಿಂಗ್ ಬಾಬು ಅವರ ತಮ್ಮ, ಪಾಪಣ್ಣ ಅಂತ ನಾವು ಕರೀತಿದ್ದು, ಮುನ್ನಿ ಅಲಿಯಾಸ್ ವಿಜಯಲಕ್ಷ್ಮಿ ಸಿಂಗ್. ನಾವೆಲ್ಲ ಹೋಗೋ ಬರೋ ಫ್ರೆಂಡ್ಸ್ ಇದ್ದಂಗೆ. ಅಂದರೆ ಅವರು ಫಸ್ಟ್ ಮೈನಲ್ಲಿದ್ದರು, ನಾವು 4th ಮೈನಲ್ಲಿದ್ದು, ಜಸ್ಟ್ 300 ಮೀಟರ್ಸ್ ಡಿಫರೆನ್ಸ್ ಅಷ್ಟೇ. ನಾನು ಪಾಪಣ್ಣ ಎಲ್ಲ ಭಾಳ ಕ್ಲೋಸ್ ಆಗಿ ಇದ್ದಿದ್ದು. ಸೊ ಹಾಗಾಗಿ ಅವನು ಬಾಲು ಏನು ಮಾಡ್ದ, ಸುಮ್ಗೆ ಬಾರಲ್ಲ ಫಿಲಮ್ ಲ್ಯಾಂಡ್ಗೆ, ಯಾಕೆ ಸುಮ್ಗೆರ್ರಪ್ಪ, ನಾನು ಸ್ವಲ್ಪ ಗಟ್ಬಿಟ್ಟಾಗಿದ್ದೀನಿ ಅಂತ ತೊಗೊಂಡು ಎಸ್ಪಾಸ್ ಕ್ಯಾರೆಕ್ಟರ್ಗಳು ಹಾಕ್ತೀರ ನೀವು, ಅದು ಮಾಡೋಕ್ಕೆ ನಾ ಯಾಕೆ ಬರಬೇಕು ಅಂತೆಲ್ಲ ಅಂದೆ. ಇಲ್ಲ ಕಣೋ ಬಾಬು, ಹೊಸದಾಗಿ ಒಂದು ಮಾಡ್ತಿದ್ದಾರೆ, ಈ ಥರ 5 ಜನ ಹೀರೋ ಬೇಕು ಅದಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ. ಅವಾಗ ಒಂದು ಡಿಫೆನ್ಸ್ದು ಸಬ್ಜೆಕ್ಟ್ ಮಾಡ್ತಾರೆ ಅಂತ ಅವರೇನೋ ಪಾಪ ಅವರು ಸ್ಕ್ರೀನ್ ಪ್ಲೇ ಮಾಡ್ತಾಯಿದ್ರು. ಆವಾಗ ಹೋದಾಗ ಅವ್ರನ್ನ ಭೇಟಿ ಮಾಡೋಕ್ಕೆ ನಾ ಏನು ಕೇಳಲ್ಲಪ್ಪ, ನಾ ಏನು ಹೇಳಲ್ಲ ಅಂತ ಅವನೇ ಎಲ್ಲ ಹೇಳಿದ್ದ.
ಸರಿ ರೀ ಡೈರೆಕ್ಷನ್ಗೆ ಬಂದ್ಬಿಡ್ರಿ ಅಂತಂದ್ರು ಬಾಬು. ಯಾವಾಗ ಸಾರಿ ನಿಮ್ಮ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ನಾ ಇಂಡಿಪೆಂಡೆಂಟ್ ಆಗಿ ಹೊರಟೋದು 5-6 ವರ್ಷ ಆಗುತ್ತೆ. ಸೊ ನನಗೆ ಲೈಫಲ್ಲಿ ಸೆಟ್ಲ್ ಆಗಬೇಕು, ನನಗೆ ಮದುವೆಯಾಗಿ ಮಗು ಇದೆ ಅಂತೆಲ್ಲ ಅಂದೆ. ಸರಿ ಆಯಿತು ಹೇಳ್ತೀನಿ, ಮಾಡ್ತಾಯಿದ್ದೀನಿ, ಸ್ಕ್ರಿಪ್ಟ್ ಆಗಲಿ ಹೇಳ್ತೀನಿ ಅದು. ಏನು 1-2 ವರ್ಷ ಅಲಿಸಿದ್ರು, ಈಗ ಬನ್ನಿ ಆಗ ಬನ್ನಿ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತೆಲ್ಲ. ಯಪ್ಪ ಮಾಡ್ತಾರೋ ಇಲ್ವ ಸುಮ್ಮಗೆ ನನ್ನ ತಲೆ ತಿಂತಿದ್ದಾರೆ ಅದು. ಒಂದು ಫೈನ್ ಡೇ ಅರ್ಜೆಂಟಾಗಿ ಬನ್ನಿರಿ ಬೆಂಗಳೂರಿಗೆ. ಸರಿ ಹೋದರೆ ಒಂದು ಹೊಸದಾಗಿ ಒಂದು ಸಬ್ಜೆಕ್ಟ್ ಮಾಡ್ತಾಯಿದ್ದೀನಿ, ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು. ಲಕ್ಷ್ಮಿ ಮಾಡ್ತಾ ಇದ್ದಾರೆ ಇದರಲ್ಲಿ. ಓಹೋ, ಅವರು ಜೊತೆಗೆ ಇರೋವಂಥದ್ದು ಸಬ್ಜೆಕ್ಟು ಭಾಳ ಒಂದು ಡಿಫ್ರೆಂಟ್ ಕ್ಯಾರೆಕ್ಟ್ರು. ಓ ಯಾಕೆ ಸರ್ ಪಿಂಪ್ ಪಿಂಪ ಏನು ಮೊದಲೇ ಪಿಕ್ಚರಲ್ಲಿ ಪಿಂಪ್ ಏನಪ್ಪ? ತಕ್ಷಣ ನನ್ನ ಎಕ್ಸ್ಪ್ರೆಷನ್ ಅವ್ರಿಗೆ ಗೊತ್ತಾಯಿತು. ತಪ್ಪು ತಿಳ್ಕೊಬೇಡಿ, ಆ ಥರ ಅಲ್ಲ, ಇದು ಪಾಸಿಟಿವ್ ಕ್ಯಾರೆಕ್ಟ್ರು, ಇದು ಭಾಳ ನೋಬಲ್ ಕ್ಯಾರೆಕ್ಟ್ರು. ಅಕ್ಕ ತಮ್ಮನ ಸಂಬಂಧ ಇರುತ್ತೆ ಪಿಂಪ್ ಆಗಿದ್ರು. ಅಕ್ಕಂಗೋಸ್ಕರ ಬದುಕುವಂಥ ಕ್ಯಾರೆಕ್ಟ್ರ್ ಇದು. ಅಕ್ಕನೂ ಅಷ್ಟೇ ತಮ್ಮನ ಕಂಡ್ರೆ ತುಂಬ ಪ್ರೀತಿ ಪಡ್ತಾಳೆ. ಆ ಬಾಂಧವ್ಯ ಹೇಳ್ತೀನಿ. ಸರಿ ಏನಾರು ಮಾಡಿ ಅಂತ ಅಂದ್ಕೊಂಡಾಯಿತು. ಅದು 1-2 ವರ್ಷ ಮಾಡಿದ್ರು. ಮಾಡಿ ರಿಲೀಸ್ ಆಗೋ ಅಷ್ಟೊತ್ತಿಗೆ ಒಟ್ಟಿಗೆ ಒಂದು 3-4 ವರ್ಷ ಕಾದಿದ್ದಾಯಿತು ಸಿನಿಮಾಗೆ ಬರ್ತೀನಿ ಅಂತೇಳಿ. ಆಮೇಲೆ ರಿಲೀಸ್ ಆಯಿತು. ಹೂವು ಹಣ್ಣು ಚಿತ್ರದ ಮೂಲಕ ಜನರು ನನ್ನ ಗುರ್ಸೋ ಹಾಗಾಯಿತು. ಫಸ್ಟು ತೆರೆ ಮೇಲೆ ಬಂದಿದ್ದ ಸಿನಿಮಾ ಅದು ಅಂತ ಹೇಳ್ಬೋದು. ಮನೆಯಲ್ಲಿ ಏನಂದ್ರು ಸರ್ ಅವಾಗ? ಕ್ಯಾರೆಕ್ಟರ್ ಈ ಥರ ಇದೆ, ತಂದೆಯವರು ಒಪ್ಕೊಂಡ್ರ ಅದಕ್ಕೆ? ನಾನು ಹೇಳೇ ಇರಲಿಲ್ಲ ನಮ್ಮ ಅಪ್ಪನಿಗೆ. ಶೂಟ್ ಹೋಗ್ತಿರೋದು ಹೇಳ್ತಿರ್ಲಿಲ್ವ? ಹೇಳೇ ಇರಲಿಲ್ಲ. ಯಾಕೆಂದರೆ ಮನಸ್ಸಲ್ಲೆಲ್ಲೋ ಒಂದು ಕಡೆ ಪಾಪದ ಪ್ರಜ್ಞೆ ಕಾಡ್ತಾ ಇತ್ತು ರೀ ನನಗೆ. ನಮ್ಮಪ್ಪಂಗೆ ಇಷ್ಟ ಇಲ್ಲ ನಾವು ಸಿನಿಮಾಕ್ಕೆ ಬರೋದು. ಇಂಥ ಕೆಲಸ ಮಾಡ್ತಿದ್ದೀನಿ, ಆದರೆ ವಿಧಿ ಇಲ್ಲ. ಮದುವೆ ಆದೆ, ಮಗು ಆಗಿದೆ, ಅಂಗಡಿ ಮಾಡಿದೆ, ಲಾಸ್ ಆಯಿತು, ಕೆಲ್ಸಗಳಿಗೆ ಹೋದೆ, ಕೆಲಸದಲ್ಲಿ ಸರಿಯಾಗಿ ನನಗೆ ಸ್ಯಾಲ್ರಿ ಸಿಗ್ತಿರಲಿಲ್ಲ, ಬದುಕೋಕ್ಕೆ ಮಾರ್ಗ ಇಲ್ಲ. ಆ್ಯಕ್ಚುಲಾಗಿ ಇವತ್ತಿನ ದಿವಸ ನಾನು ನನ್ನ ತಾಯಿನ ಕಳ್ಕೊಂಡಿದ್ದೀನಿ. ಫಸ್ಟ್ ಇನ್ಸ್ಪಿರೇಷನ್ ನನ್ನ ತಾಯಿ. ಆಗ ನಿಮ್ಮ ಅಪ್ಪನ ನೆಚ್ಕೊಂಡಿದ್ರೆ ಈ ಬದುಕೋಕ್ಕಾಗಲ್ಲ ಅನ್ನು. ನೆಕ್ಸ್ಟು ನನ್ನ ಹೆಂಡ್ತಿನ ಕೇಳಿದೆ, ಏನು ಮಾಡಲಿ ಅಂದ. ಪಾಪ ಅವಳಿಗೇನು ಗೊತ್ತಿರಲಿಲ್ಲ, ನನಗೇನು ಗೊತ್ತಾಗಲ್ಲ ಅಂದ. ಇನ್ನೇನೇ ಇದ್ರು ಅಪ್ಪನ್ನೇ ಕೇಳಬೇಕು. ಅಪ್ಪಂಗೆ ಹೇಳ್ತು ಅಂತಂದರೆ ಅಂದ್ಬಿಟ್ಟು ಸುಮ್ಮನಿದ್ಬಿಟ್ಟೆ. ಕೆಲವೊಮ್ಮೆ ದೇವರೇ ಆದರ್ಶ ಕೊಡ್ತಾನೆ, ಆದೇಶ ಕೊಡ್ತಾನೆ, ಸುಮ್ಮನಿದ್ಬಿಡು ಅಂತ ಹೇಳ್ದ. ಸುಮ್ಮನಿದ್ಬಿಟ್ಟೆ. ಇನ್ನೊಂದು 15 ದಿವಸ ಪೇಪರಲ್ಲಿ ಅನೌನ್ಸ್ ಮಾಡ್ತಾರೆ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಅವತ್ತು ನನ್ನ ತಂದೆಗೆ ಈ ಆರ್ಟಿಸ್ಟ್ ಅಸೋಸಿಯೇಷನ್ನಿಂದ ಸನ್ಮಾನ. ಅಣ್ಣವರು ಗೋಲ್ಡನ್ ರಿಂಗನ್ನು ನಮ್ಮ ತಂದೆಯವ್ರಿಗೆ ಹಾಕಿದ್ರು. ಅವತ್ತು ಬೆಂಗಳೂರಿಗೆ ಬಂದಿತ್ತು. ಬಂದಾಗ ಅವರು ಮೆಜರ್ಮೆಂಟೆಲ್ಲ ತೊಗೊಳೋದಕ್ಕೆ ಬರೋಕ್ಕೆ ಹೇಳಿದರು. ಬಾಬು ಹೋಗ್ಬಿಟ್ಟು ಬಂದಿದ್ದೆ ಅವ್ರ ಆಫೀಸ್ಗೆ. ಪಕ್ಕ ಆಗೋಗಿದೆ, ಇದು ಪಿಕ್ಚರ್ ರಿಲೀಸ್ ಇದು ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ. ಹೇಳಲೇಬೇಕು, ಏನು ಮಾಡೋದು ಏನು. ನನ್ನ ಹೆಂಡ್ತಿಗೆ ಗೊತ್ತು, ನಮ್ಮ ಅಮ್ಮಂಗೆ ಗೊತ್ತು, ನಮ್ಮ ಅಪ್ಪಂಗೆ ಗೊತ್ತಿಲ್ಲ. ನಮ್ಮ ಪಾಪ ಒಂಥರ ಅಮಾಯಕರಿ, ಮುಗ್ಧ. ಸರಿ ಒದ್ದಾಡಿಕೊಂಡು ಮೈಸೂರಿಗೆ ಹೊರಡಬೇಕು. ಬಸ್ಸಲ್ಲಿ ಅವಾಗ ಓಡಾಡ್ತಿದ್ವಿ. ಹೌದು ಹೇಳಿದೆ, ನನ್ನ ಹೆಂಡತಿ ನಮ್ಮ ಅಮ್ಮ ಮುಂಚೆನೇ ಹೊರಟೋಗಿದ್ರು. ಹಿಂದಿನ ದಿವಸ ನಾವು ಮಾರನೇ ದಿವಸ ಹೊರಟು. ನಾನು ಇದಕ್ಕೆ ಅವ್ರ ಆಫೀಸ್ಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ಸುಮ್ಮನೆ ಹೀಗೆ ನೋಡಿದ್ರು ಅಷ್ಟೇ, ಮಾತೇ ಆಡಲಿಲ್ಲ. ಇಬ್ಬರು ಬಸ್ಸಲ್ಲಿ ಕೂತಿದ್ದೀವಿ ರಾಜಹಂಸದಲ್ಲಿ. ಅವಾಗ ರಾಜಹಂಸನೇ ಗ್ರೇಟ್, ಓಲ್ವ ಇರಲಿಲ್ಲವಲ್ಲ. ಅವರು ಹೀಗೆ ಕೂತಿದ್ರು, ನಾನು ಹೀಗೆ ಕೂತಿದ್ದೀನಿ. ಏನು ಮಾತಾಡ್ತಿಲ್ಲ, ಅವರು ಏನೂ ಇಲ್ಲ, ನಾನು ಏನಿಲ್ಲ. ಅವಾಗೆಲ್ಲ ಈ ಮೈಸೂರು ಬೆಂಗಳೂರು ಮಧ್ಯದಲ್ಲಿ ಕಾಫಿಗೆ ನಿಲ್ಲಿಸೋರು. ಸೊ ಹಾಗೆ ಅಲ್ಲೆಲ್ಲ ನಿಲ್ಲಿಸಿದ್ರು. ಕಾಫಿ ಕುಡಿತೀಯಾ? ಅದು ನನ್ನ ಮುಖ ನೋಡ್ಕೊಂಡಲ್ಲ, ಒಂಥರ ಜನರಲ್ಲಾಗಿ. ನಾನು ಹೀಗಾದರೂ ಮಾತಾಡಿದ್ರೆ ಸೀದಾ ಹೇಳಿದ್ರು. ದುಡ್ಡು ಕೊಟ್ಟರು. ನಾನು ತೊಗೊಂಡು ಕಾಫಿ ತಂದೆ,
ಸುಮ್ಮನೆ ಕುಡಿದ್ರು ಬಸ್ ಹತ್ತಿದ್ರು, ಏನೂ ಮಾತಾಡಲಿಲ್ಲ. ನನಗೇ ಒಂದು ಹಿಂಸೆ ಏನಪ್ಪ ನಮ್ಮ ಅಪ್ಪನ ಹೀಗೆಲ್ಲ ಗೋಳಾಡಿಸ್ತಾ ಇದ್ದೀನಿ, ಏನು ನೊಂದು ಕೂತಿದ್ಯೋ ಆ ಜೀವ ಅಂತ. ಆಮೇಲೆ ಮೈಸೂರಿಗೆ ಬಂದರು, ಮಾತೇ ಇಲ್ಲ ಅವತ್ತು ಪೂರ್ತಿ. ದಿವಸ ಎದ್ದು ಮುಖ ತೊಳ್ಕೊಂಡು ಕಾಫಿ ಕುಡ್ದಿದ್ದಾರೆ. ಆವಾಗ ನಾನು ಬೆಳಗ್ಗೆ ಜಾಗಿಂಗ್ ಮುಗಿಸ್ಕೊಂಡು ಬಂದೆ. ರವಿ ಅಂದು ಹೋಗ್ತಾರೆ, ಹೋದೆ. ಹೀಗೆ ನೋಡಿದ್ರು, ನೋಡಪ್ಪ ಆ ತಾಯಿ ಸರಸ್ವತಿ ನಿನ್ನ ಹಣೆಯಲ್ಲಿ ಇದೇ ಬರ್ತಿದ್ರೆ ನಾನೇನು ಮಾಡಿದ್ರೂ ತಪ್ಪಿಸೋಕ್ಕಾಗಲ್ಲ. ಆದರೆ ಹಿರಿಯನಾಗಿ ಒಬ್ಬ ತಂದೆಯಾಗಿ ನಾನು ನಿನಗೊಂದು ಮಾತು ಹೇಳ್ತೀನಿ, ನೀನು ಏನೇ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡು. ಇದಕ್ಕೆ ಮುಂಚೆ ಇದೇ ಪದನ ನನಗೆ ಹೇಳಿದರು. ಅಂಗಡಿ ಲಾಸ್ ಆದಾಗ ನಾನು ಆಟೋ ಓಡಿಸೋಕ್ಕೆ ಅಂತ ಹೊರಟಿದ್ದೆ. ಅವಾಗ ಹೇಳಿದ್ದೆ, ಅಪ್ಪ ಆಟೋ ಓಡಿಸ್ತೀನಿ, ಓಡಿಸಪ್ಪ, ಯಾವುದೇ ಕೆಲಸ ಆದರೂ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡೋದು ಒಂದು ಸ್ವಲ್ಪ ಎನರ್ಜೆಟಿಕ್ಕಾಗಿ ಹೇಳಿದ್ದರು. ಅವರ ದೃಷ್ಟಿಯಲ್ಲಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡುವಂತಷ್ಟೇ. ಒಂದು ಮಾತು ಮಾತ್ರ ನೀನು ತಲೆಯಲ್ಲಿ ಇಟ್ಕೋ, ನಿನಗೆ ಆಣೆ ಮಾಡಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಿನ್ನ ಹೆಸರಿಗೆ ಚ್ಯುತಿ ಬರದೇ ಇರೋ ಹಾಗೆ ನಾನು ನಡ್ಕೋತೀನಿ. ಇದುವರೆಗೂ ನಾನು ಎಲ್ಲೂ ಕೆಟ್ಟ ಹೆಸರು ಡೈರೆಕ್ಟಾಗಿ ನೀನು ಇದು ಮಾಡಿದೆ ಅಂತ ಅವನು ಹೇಳೋದಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ಹಿಂದೆ ಮಾತಾಡ್ಕೋತಾರೆ, ಹಿಂದೆ ಸಾವಿರ ಜನ ಮಾತಾಡ್ಕೋತಾರೆ. ಅವರು ಬಂದು ಯಾರು ನನಗೆ ಅನ್ನ ಹಾಕಲ್ಲ, ನನ್ನ ಮೇಲೆ ಇಲ್ಲದ ಕತೆ ಕಟ್ಟಲೆ ಅದನ್ನು ನಾನು ದುರಹಂಕಾರಿ ಅನ್ನೋದು ಅಥವಾ ಮೀಡಿಯಾದಲ್ಲಿ ಹೇಳಿಸೋದು ಈ ಥರ ಎಲ್ಲ ಮಾಡ್ತಾರೆ. ಬಟ್ ನಾನು ಅವತ್ತು ನಮ್ಮಪ್ಪನ ಕೊಟ್ಟ ಮಾತನ್ನು ಆದಷ್ಟು ಪಾಲಿಸಿದ್ದೀನಿ, ಅದು ಗ್ಯಾರಂಟಿ. ಮೊದಲ ಸಿನಿಮಾದ ಶೂಟಿಂಗ್ಸ್ ಎಲ್ಲ ಎಲ್ಲಾಯಿತು, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಫಸ್ಟ್ ಸಿನಿಮಾ ಅಂದರೆ ನಾನು ಆ್ಯಕ್ಚುಲಿ ಫಸ್ಟ್ ಸಿನಿಮಾ ನಾನು ಅನುರಾಧ ಪ್ರೊಫೆಷನಲ್ದು ಈ ಸಿನಿಮಾ ಬೆಂಗಳೂರು ಮೈಸೂರಲ್ಲಾಗಿದ್ದು. ಇದು ಪ್ರೇಕ್ಷಕರು ತಿಳ್ಕೊಳ್ಬೇಕಾದಂತಹ ಒಂದು ವಿಷಯ. ಆತ್ಮವಿಶ್ವಾಸ ಇಲ್ಲದೆ ಹೋದರೆ ದಯವಿಟ್ಟು ಆ್ಯಕ್ಟ್ ಮಾಡೋಕ್ಕೆ ಬರಬೇಡಿ, ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಆತ್ಮವಿಶ್ವಾಸ ಇರಬೇಕು. ಆಮೇಲೆ ತಪ್ಪನ್ನು ತಿದ್ದುಕೊಳ್ಳೋದು, ಕಲಿಕೆನ ಇಟ್ಕೊಳ್ಳೋದು ಅದೆಲ್ಲ ಇರಬೇಕು. ಅದು ಎಲ್ರಿಗೂ ಬರುತ್ತೆ. ಒಂದು ಸಣ್ಣ ಉದಾಹರಣೆ ಹೇಳಿಬಿಟ್ಟಿದ್ರದ್ದು ಹೇಳ್ತೀನಿ. ನಾನು ಹೈಸ್ಕೂಲಲ್ಲಿದ್ದಾಗ ನಮ್ಮ ಸ್ಕೂಲ್ ಹೆಡ್ ಮಾಸ್ಟ್ರಿಗೆ, ನಮ್ಮ ಸ್ಕೂಲ್ ಹೆಡ್ ಮಾಸ್ಟ್ರು ನಮ್ಮ ತಂದೆ ಇಬ್ಬರು ಕ್ಲಾಸ್ಮೇಟ್ಸ್ ಅಂತೆ. ಓಕೆ. ಅವ್ರೇನು ಮಾಡಿದ್ರು, ಲೇ ಅಶ್ವತ್ಥನ ಮಗನೇ ಬಾರ ಇಲ್ಲಿ ಅಂದರು. ಹೋದೆ. ನೋಡ, ಮುಂದಿನ ವಾರ ಒಂದು ಸ್ಕೂಲ್ ಕಾಂಪಿಟೇಷನ್ ಇದೆ, ಅದಕ್ಕೆ ಹೋಗಿ ನೀನು ಒಂದು ಬೆಳ್ಳಿ ಕಪ್ ತರಬೇಕು. ಅವಾಗೆಲ್ಲ ಬೆಳ್ಳಿ ಕಪ್ಪು, ಹೌದು ಹೌದು, ಪ್ರೈಸಸ್ ಎಲ್ಲ ಅದೇ ಇರ್ತಿತ್ತು. ನಾನು ಯಾವ ಬೆಳ್ಳಿ ಕಪ್ಪು ಏನಂತ ಗೊತ್ತಿರಲಿಲ್ಲ. ಹೆಸರು ಕೊಟ್ಬಿಡು ಅಂದರು. ಹ್ಞೂ ಅಂದು ಹೋದೆ, ಹೆಸರು ಕೊಟ್ಟೆ. ಯಾತಕ್ಕೆ ಕೊಡ್ತಿದ್ದೀನಿ ಅಂತಲೂ ಗೊತ್ತಿಲ್ಲ. ಅವ್ರು ಬರ್ಕೊಂಡ್ರು. ನೋಡಿ ಏನು ಮಾಡ್ತೀವಿ ಅಂದರು. ಏನು ಏನು ಮಾಡಬೇಕು ಅಂದೆ. ಅಯ್ಯೋ ಏನೋ ಅವ್ರ ಡೀಟೇಲ್ ಹೇಳಿದ್ರು. ನೀನು ಅಶ್ವಥ್ ಅವ್ರ ಮಗ ಅಲ್ವೇನಾ? ಹಾಂ, ಕ್ಲರ್ಕ್. ಹ್ಞೂ, ಇದು ಮಾಡೋ, ಇದು ಮಾನೋ ಆ್ಯಕ್ಟಿಂಗು ಅಂತ ಏನೋ ಬರ್ಕೊಟ್ಬಿಟ್ರು. ಮಾನೋ ಆ್ಯಕ್ಟಿಂಗ್ ಅಂದರೆ ಏನೂ ಗೊತ್ತಿಲ್ಲ. ಹೌದು. ಸರಿ, ಆಮೇಲೆ ಹೋಗಿ ನಮ್ಮ ಅಪ್ಪನಿಗೆ ಹೇಳಿದೆ, ಈ ಥರ ಹೇಳ್ಬಿಟ್ಟಿದ್ದಾರೆ ಮಾಡು ಅಂತ. ಏನಾರು ಹೇಳ್ಕೊಡು ಅಂತ. ಅವಾಗ ಅಂತಂದ್ರು. ಅಪ್ಪ ಬೈತಾರೆ ಇನ್ನು ಸ್ಕೂಲಲ್ಲಿ, ಹಾಗೆ ಈ ಥರ. ಆವಾಗ ಅವರು ಆ್ಯಕ್ಟ್ ಮಾಡಿದ್ದು ಒಂದು ಸಿನಿಮಾದು ಒಂದು ಪಾತ್ರದ್ದು ಒಂದು ಹೇಳ್ಕೊಟ್ರು. ಅದು ಅಡ್ವೊಕೇಟ್ ಪಾತ್ರದ ಒಂದು ಡೈಲಾಗ್. ನಮ್ಮ KSL ಸ್ವಾಮಿ ಅಲಿಯಾಸ್ ರವಿ ಡೈರೆಕ್ಟರ್, ಅವ್ರು ಮಾಡಿದಂತಹ ಚಿತ್ರದ್ದು 639 ಅಂತ. ಅದರಲ್ಲಿ ಇವರು ಪಬ್ಲಿಕ್ ಪ್ರಾಸಿಕ್ಯೂಟರ್. ಅದರದ್ದು ಒಂದು ಡೈಲಾಗ್ ಬರ್ಕೊಟ್ಟಿದ್ದು, ನನಗೆ ಹೇಳಿ ಬರ್ಸಿದ್ರು. ಆವಾಗೆಲ್ಲ ನಾವು ಎಕ್ಸೈಸ್ ನೋಟ್ ಬುಕ್ಕಲ್ಲಿ 100 ಪೇಜ್ ಬರ್ಕೊಟ್ಟಿದ್ರು. ದಿಸ್ ಈಸ್ ದಿ ಡೈಲಿ ಮೈ ಲಾರ್ಡ್. ಇದು ಕೇವಲ ಒಂದು ಡೈರಿ ಮಾತ್ರವಲ್ಲ, ಒಂದು ಹೆಣ್ಣಿನ ಆಗು ಹೋಗುವ ಕಥೆಗಳೇ ಇದರಲ್ಲಿ ಅಡಿಯಿದೆ. ಇದೊಂದು ವಿಚಿತ್ರವಾದ ಕೇಸು ಮೈ ಲಾರ್ಡ್. ಯಾವ ಕೇಸ್ನಲ್ಲಾದರೂ ಸತ್ತ ವ್ಯಕ್ತಿ ಬಂದು ಸಾಕ್ಷಿ ಹೇಳಲ್ಲ, ಆದರೆ ಈ ಕೇಸ್ನಲ್ಲಿ ಸತ್ತ ವ್ಯಕ್ತಿನೇ ಬಂದು ಸಾಕ್ಷಿ ಹೇಳ್ತಿದ್ದರಿಂದ ಈ ಥರ ಏನೋ ಒಂದು ಇದ್ದಾರೆ. ಅದು ನಮ್ಮ ಅಪ್ಪ ಮಾಡಿದ್ದು, ಅದು ಬರೆದಿದ್ದು. ಇವತ್ತು ಹೇಳ್ತಿಲ್ಲ, ಅವತ್ತು ಕಾಂಪಿಟೇಷನಲ್ಲಿ ಹೋದಾಗ ಈ ಆತ್ಮವಿಶ್ವಾಸ ಇರಲಿಲ್ಲ. ಅದಕ್ಕೆ ನಾನು ಇದು ಸ್ಟಾರ್ಟಿಂಗಲ್ಲಿ ಹೇಳಿದ್ದು. ಮತ್ತು ಏಕಾಗ್ರತೆ ಕಳ್ಕೊಬಾರ್ದು ಒಬ್ಬ ಆರ್ಟಿಸ್ಟ್.
ನಾನು ಕಾಂಪಿಟೇಷನ್ ಮೈಸೂರು ಸ್ಕೂಲ್ ಎಲ್ಲರೂ ಬಂದಿದ್ರು, ನಾನು ಹೋಗಿದ್ದೆ. ಅವಾಗೆಲ್ಲ ಆಡಿಟೋರಿಯಂ ಥರ ಏನಿರಲಿಲ್ಲ, ದೊಡ್ಡ ಕ್ಲಾಸ್ ಯಾವ್ದು ಇರುತ್ತೋ ಅಲ್ಲೇ ಸೇರಿಸಿದ್ರು. ಆ ಹುಡುಗರೆಲ್ಲ ಒಬ್ಬರ ಮೇಲೆ ಒಬ್ಬರು ಬೆಂಚ್ ಮೇಲೆ ಬೆಂಚ್ ಈ ಥರ ಎಲ್ಲ ಕೂತಿದ್ರು. ನಾವು ಹೋಗ್ತಾ ಇದ್ದೆ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ಗಿಚ್ಚಿ ಅಂತೆಲ್ಲ ಮಾತಾಡ್ತಿದ್ರು. ನಾನು ಹೋದೆ, ಅಲ್ಲಿ ಜೂರಿಗಳು ಕೂತಿದ್ದಾರೆ. ನಾ ಇಲ್ಲಿ ಬಂದೆ, 3 ನಿಮಿಷನ ಏನೋ ಟೈಮು, ನನಗೆ ಇನ್ನೂ ಜ್ಞಾಪಕ ಇದೆ. ಅವ್ರು ಟಂಗ್ ಅಂತ ಬೆಲ್ ಹೊಡಿತಾರೆ, ಆ 3 ನಿಮಿಷದಲ್ಲಿ ಆ್ಯಕ್ಟ್ ಮಾಡಬೇಕು, ಹೋಗ್ಬೇಕು ಆ ಥರ. ಸರಿ, ನನಗೆ ಹೋಗ್ಬೇಕಾದ್ರೆ ಬೆವರು ಏನೋ ಎತ್ತು ಡೈಲಾಗ್ ಹೇಳ್ತೀನೋ ಇಲ್ವೋ ಅಂತ ಅನ್ಕೊಂಡು ಹೋಗ್ತೀನಿ. ಸಿ, ದಿಸ್ ಈಸ್ ಆಲ್ಮೋಸ್ಟ್ ದಟ್ ಎಂಡೋಜಿನಸ್ ಡಿಪ್ರೆಷನ್ ಆಯ್ತಲ್ಲ, ಆ ಟೈಮ್ದಿದು. ಓಕೆ 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 ಆ ಟೈಮ್ದು ಆಗ ಸ್ಟಾರ್ಟ್ ಆಗ್ತಾ ಇದೆ, ನಮ್ಗೆ ಗೊತ್ತಿಲ್ಲ. ಹೀಗೆ ಇಟ್ಕೊಂಡು ದಿಸ್ ಈಸ್ ದ ಡೈರಿ ಮೈ ಲಾರ್ಡ್ ಅಂದೆ ಫಸ್ಟ್ ಅದ್ದೆ. ಆ ಎದುರುಗಡೆ ಕೂತಿದ್ದು ಹುಡುಗ ಅಂದ, ಇವನು ಯಾಕೆ ಈಗ ಅಂತಾನೆ ಅಂತ ಮರ್ತೇ ಹೋಗ್ತ. ನನಗೆ ಅವನಿಗೆ ನನ್ನ ಡೈಲಾಗ್ ತಪ್ಪೆಳ್ತಿದ್ದೀನಿ ಅಂತ ಗೊತ್ತಾಯ್ತಾ. ಇವನು ಹೇಗೆ ಡೈಲಾಗ್ ನನಗೆ ಏನು ಅಂತಿದ್ದಾನೆ. ನೋಡ್ತಾನೆ. 3 ನಿಮಿಷ ಆಯ್ತು, ಬೆಲ್ ಹೊಡೆದ್ರು. ಎಲ್ಲ ಗೊಳ್ಳಂತ ಹಾಕ್ಬಿಟ್ರು. ತಲೆ ತಗ್ಗಿಸ್ಕೊಂಡು ಆಚೆ ಬಂದ್ಬಿಟ್ಟೆ. 3 ದಿವಸ ಸ್ಕೂಲ್ಗೆ ಹೋಗಲಿಲ್ಲ, ಜ್ವರ ಬಂದ್ಬಿಟ್ಟಿತ್ತು. ನಮ್ಮ ಅಪ್ಪನಿಗೆ ಫಸ್ಟ್ ಪಿಕ್ಚರಲ್ಲಿ ಬಂದಿತ್ತಲ್ಲ ಆ ಥರ. ಓಕೆ ಸರ್. ಸರಿ, ಆಮೇಲೆ ಹೋದೆ. ಮರ್ತು ಬಿಟ್ಟಿರ್ತಾರೆ, ಇನ್ನು ಕೇಳಲ್ಲ, ಎಲ್ಲ ಬೆಳ್ಳಿ ಕಪ್ಪು ಅಂತಾರಲ್ಲ ಅಂತ. ಅದನ್ನು ಮೊದಲನೇ ದಿವಸ ನಾನು ಸಂಪಿಗೆ ಥಿಯೇಟ್ರಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಲಕ್ಷ್ಮಿ ಅವ್ರ ಜೊತೆ ಜ್ಞಾಪಿಸ್ಕೊಂಡೆ. ಹಾಗಾಗಿತ್ತು, ಹಾಗಾಗಬಾರ್ದು ಅಂತ. ಲಕ್ಷ್ಮಿ ಮೇಡಮ್ ಎಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ. ಇಲ್ಲ. ಆಮೇಲೆ ಇವರು ಈ ಬಾಲ್ಕನಿ ಇವರು ನುಗ್ಗಾಡ್ತಾ ಇದ್ದಾರೆ ಒಳಗೆ ನುಗ್ಗಕ್ಕೆ ಅಂತ. ಈಗ ಅವ್ರನ್ನ ಬಿಡೋ ಅಷ್ಟೊತ್ತಿಗೆ ಇವ್ರು ಬರೋ ಅಷ್ಟೊತ್ತಿಗೆ ಅದು ಆಗ್ಬಿಡ್ಬೇಕಲ್ಲ. ಅಯ್ಯಪ್ಪ ಏನಪ್ಪ ಅಯ್ಯಪ್ಪ, ಸರ್ ಇನ್ನು 5 ನಿಮಿಷ ಇದೆ ಸರ್, ರೆಡಿಯಾಗಿರಿ ಸರ್ ಅಂತ ಒಂಥರ ಟೆನ್ಷನ್ ಬಿಲ್ಡಪ್. ಕೌಂಟ್ ಡೌನ್ ಆಯಿತು, ಶುರು ಆಯಿತು. ಸರ್ ಓಪನ್ ಅಂತಂದರು. ತಕ್ಷಣ ಅವ್ರು ಕತ್ತಿಡ್ದು ಆಚೆಗೆ ದಬ್ತಾರೆ. ಅದೇ ಫಸ್ಟ್ ಶಾಟು, ಹೂ ಹಣ್ಣಲ್ಲಿ ನೀವು ಬಹುಶಃ ನೋಡಿದ್ರೆ ಆಗ ಅಂತ ದಬ್ತಾರೆ ಇವನು. ಪೊಲೀಸ್ನವರು ಮ್ಯಾನೇಜರ್ ಎಲ್ಲ ಸೇರಿಕೊಂಡು ಥಿಯೇಟ್ರಿಂದ. ಅವಾಗ ರಿವೋಲ್ಟ್ ಆಗ್ತೀನಿ ನಾನು. ಓಕೆ. ಅದು ಬಿಕ್ಕಳಿಸ್ಕೊಂಡು ಬೇರೆ ಮಾತಾಡಬೇಕು, ಬಿಕ್ಲ. ಓಕೆ. ದಟ್ ಈಸ್ ಎ ಅಡ್ವಾಂಟೇಜ್. ಹೌದು, ಆರ್ಟಿಸ್ಟ್ಗೆ ಅದು ಅಡ್ವಾಂಟೇಜ್ ಅದು. ಹೌದು. ಬಟ್ ಅಲ್ಲಿ ಡಿಸಡ್ವಾಂಟೇಜ್ ಏನಾಗುತ್ತೆ ಅಂದರೆ, ಬಿಕ್ಕಳಿಕೆ ಬರೋದು, ಅದ ಬಿಕ್ಕಲಾಗೋದು ಓನ್ಲಿ ದಿ ಫಸ್ಟ್ ವರ್ಡ್, ನಾಟ್ ಇನ್ ದಿ ಮಿಡಲ್. ಓಕೆ. ಅದು ಸೈನ್ಸ್ ಗೊತ್ತಿರಬೇಕು. ನನಗೆ ಐ ವಾಸ್ ನಾಟ್ ಪರ್ಫೆಕ್ಟ್ ಅಟ್ ದಟ್ ಟೈಮ್. ನನಗೆ ಮಾಡಬೇಕಾಗಿತ್ತು, ಮಾಡಿದೆ, ಎಲ್ಲ ಆಗೋಯ್ತು, ಓಕೆ ಆಗೋಯ್ತು. ಲಕ್ಷ್ಮಿ ಜೊತೆ ಅದು ಫುಲ್ ಇದೆಲ್ಲ ಆಗೋಯ್ತು, ಗಲಾಟೆ ಎಲ್ಲ ಮಾಡ್ಕೊಂಡು ಒಂದೇ ಟೇಕಿಗೆ ಓಕೆನ ಆಗೋಯ್ತು. ಏನಂದ ಫಸ್ಟ್ ಶಾಟ್ ಹೇಗೆ ಬಂತು ಏನಾಗುತ್ತೆ ಹಾಂ ಅಂದ್ರೆ ಅವರು ಸೀರೆ ಎಲ್ಲ ಈಗ ಹಾಂ ಅಂದರು. ಫಸ್ಟ್ ಶಾಟ್ ಮೇಡಮ್ ಹೇಗೆ ಬಂತು ಏನೋ ಅಂದ. ಹಾಗೆ ಮುಂಚೆ ಆ್ಯಕ್ಟ್ ಮಾಡಿಲ್ವಾ ಅಂದ್ರೆ, ದಿಸ್ ಈಸ್ ದಿ ಫಸ್ಟ್ ಡೇ ಐ ಆಮ್ ಆ್ಯಕ್ಟಿಂಗ್. ಹಾಂ ಅಂದರು. ಫಸ್ಟ್ ನನ್ನ ಜೊತೆ ನಾನು ಇಲ್ಲ ಮೇಡಮ್, ಈ ಪಿಕ್ಚರಲ್ಲೂ ನನ್ನ ಜೀವಮಾನದಲ್ಲೂ ಇಲ್ಲ. ಓ ಮೈ ಗಾಡ್ ಅಂತಂದರು. ಓಕೆ ಸರ್, ನೀವು ಅಪ್ಪನ ಜೊತೆ ಬೆಳೆದಿದ್ರು ಕೂಡ ನೀವು ಅವ್ರ ಜೊತೆ ಶೂಟ್ ಹೋಗ್ತಿರ್ಲಿಲ್ಲ, ಏನು ಮಾಡ್ತಿರ್ಲಿಲ್ಲ. ಬಣ್ಣ ಹಚ್ಚಿದ್ರಿ, ಲಕ್ಷ್ಮಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರಿ, ಎಲ್ಲ ಆಯಿತು. ಇಷ್ಟೆಲ್ಲ ಮಾತಾಡಾದಮೇಲೆ ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟರ್ ಬಗ್ಗೆ ಮಾತಾಡಲಿಲ್ಲ ಅಂದರೆ ಹೇಗೆ? ಡೈರೆಕ್ಟರ್ ಬಗ್ಗೆ ಹೇಳಿ ಸರ್. ಇಲ್ಲಿ ಬಾಬು ಅವರು ನಾವೆಲ್ಲ ಚಡ್ಡಿ ಹಾಕ್ಕೊಂಡು ಜೊತೆಲೇ ಬೆಳೆದವರಲ್ವ, ಅಂಥದ್ರಲ್ಲಿ ಅವರು ನನ್ನ ಸ್ಟಡಿ ಮಾಡ್ತಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಯಾವುದ್ಯಾವುದೋ ಟೈಮಿಗೆ ಫೋನಲ್ಲಿ ಮಾತಾಡಿದಾಗ ಒಂಥರ ಮಾತಾಡೋದು, ಇದೊಂಥರ ಯಾವಾಗಲೂ ಬರೋಕ್ಕೆ ಕೇಳೋರು, ಇದೆಲ್ಲ ಆಗ್ತಿತ್ತು. ತಗೊಂಬಂದು ಈ ಪಿಂಪ್ ಕ್ಯಾರೆಕ್ಟರ್ ಬೇರೆ ಹಾಕ್ಬಿಟ್ಟಿದ್ರು. ಇದೆಲ್ಲ ಇದನ್ನ ಆಲೋಚನೆ ಮಾಡಿದಾಗ ಆ್ಯಕ್ಚುಲಾಗಿ ತ್ರಿವೇಣಿಯವರು ಬರೆದಿರ್ತಕ್ಕಂತಹ ಹೂವು ಹಣ್ಣು ಕಾದಂಬರಿ ನೀವು ನೋಡಿ, ನಾವು ಹುಡುಗದೆ ಈ ಬಾಲು ಕ್ಯಾರೆಕ್ಟ್ರು ಎಲ್ಲಿ ಬರುತ್ತೆ. ಯಾವುದೋ ಒಂದು ಪೇಜಲ್ಲಿ ಬಾಲು ಇನ್ನು ಮುಂದಕ್ಕೆ ನಿನ್ನ ಜೀವನ ನೀನು ನೋಡ್ಕೊ ಆಯ್ತಕ್ಕ ಅಷ್ಟೇ ಇರೋದು. ಒಂದು ಲೈನ್ ಇರೋ ಕ್ಯಾರೆಕ್ಟರ್ ಅದು, ಒಂದೇ ಒಂದು ಲೈನ್, ಒಂದು ಪೇಜಲ್ಲಿ ಒಂದು ಲೈನ್ ಇದೆ. ಅದನ್ನು ಈ ಮಟ್ಟಕ್ಕೆ ಅವರು ಕಲ್ಪನೆ ಮಾಡಿಕೊಂಡು ಬೆಳೆಸಿದ್ದಾರೆ ಅಂದರೆ
ಸಿ ದಟ್ ಈಸ್ ದಿ ಕ್ಯಾಲಿಬರ್ ಆಫ್ ಎ ಡೈರೆಕ್ಟರ್. ಹೌದು ಹೌದು ಹೌದು. ಈಗ ನಿಮ್ಮ ಪೊಟೆನ್ಷಿಯಾಲಿಟಿ ನೀವು ಇದು ಮಾಡ್ತೀರಾ ಅಂತ ಕಾನ್ಫಿಡೆನ್ಸಿಗೆ ತೊಗೊಂಡು ನಿಮ್ಮನ್ನು ಉಪಯೋಗಿಸ್ಕೊಳ್ಳೋದು. ಹೌದು. ಆ್ಯಂಡ್ ಹಿ ವಾಸ್ ಎಂಜಾಯಿಂಗ್ ಬಟ್ ಹಿ ವಾಸ್ ನಾಟ್ ಶೋಯಿಂಗ್. ಹಿ ವಾಸ್ ಎಂಜಾಯಿಂಗ್. ನನಗೆ ಈಗ ನೆನೆಸ್ಕೊಂಡ್ರೆ ಗೊತ್ತಾಗುತ್ತೆ, ಹಿ ವಾಸ್ ಎಂಜಾಯಿಂಗ್ ವಾಟ್ ಐ ವಾಸ್ ಡೂಯಿಂಗ್. ಏನು ಎಲ್ಲ ಒಂದೇ ಟೇಕಿಗೆ ಓಕೆ ಮಾಡ್ತಾರಲ್ಲಪ್ಪ, ಕಟ್ಗೇಟ್ ಮಾಡಾಕ್ಬಿಡ್ತಾರೆ ಅಂದ್ಬಿಟ್ಟು ನಮ್ಮ ಅಪ್ಪಂಗೆ ಫೋನ್ ಮಾಡಿದ್ರು, ಅಪ್ಪ ಎಲ್ಲ ಒಂದೊಂದು ಟೇಕಿಗೆ ಓಕೆ ಮಾಡ್ತಾರೆ, ಇವರೇನು ಇಟ್ಕೋತಾರೆ ಕಟ್ ಮಾಡಿಬಿಡ್ತಾರೆ. ಲೇ ಬಾಬು ಬಗ್ಗೆ ನಂಗೆ ಗೊತ್ತು, ಸುಮ್ಗೆರೋ ಬಾಬು ಅಂತ ಡೈರೆಕ್ಟ್ರಲ್ಲ, ಬಹುಶಃ ನೀವು ಮಾಡ್ತಿರೋದೆಲ್ಲ ಸೂಟ್ ಆಗ್ತಿರ್ಬೋದು, ಅದಕ್ಕೆ ಅವರು ಬಿಟ್ಟಿದ್ದಾರೆ. ಇಲ್ಲಪ್ಪ ಕರೆಕ್ಟೇ ಮಾಡ್ತಿಲ್ಲ ಅದು ನೀನು ಸರಿಯಾಗಿ ಮಾಡ್ತಿದ್ಯಾ ಅನ್ಸುತ್ತೆ, ನಂಗೆ ಗೊತ್ತೇ ಇಲ್ಲಪ್ಪ ಅದು. ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಮಾಡು, ಡೈರೆಕ್ಟರ್ ಏನು ಹೇಳ್ತಾರೆ ಅದು ಮಾಡಿ ಹೇಳ್ಬಿಡು ಅಂತ ಇಟ್ಬಿಟ್ರು. ಆಮೇಲೆ ಆ್ಯಕ್ಚುಲಾಗೆ ನನ್ನ ಜಾಸ್ತಿ ಮಾತಾಡ್ಸಲ್ಲ ಅವರು. ನಾವೆಲ್ಲ ಜೊತೆಲಿ ಹೋಗಿ ಸಂಜೆ ಎಲ್ಲ ಸೇರ್ತಿದ್ದಾಗ ಮಾಡ್ತಿದ್ದಾಗ ಹಿ ಯೂಸ್ ಟು ಟಾಕ್ ವೆರಿ ಲೆಸ್ ವಿತ್ ಅಸ್. ಬಾಬು ಹಿ ಈಸ್ ದಿ ಎಲ್ಡೆಸ್ಟ್ ಆಫ್ ದಿ ಫ್ಯಾಮಿಲಿ. ಸರಿ ನಾವು ಇದು ಮಾಡ್ತೀವಿ, ಹಾಗೇ ಇರೋದು ಅಂತ ನಾನು ತಿಳ್ಕೊಂಡಿದ್ದೆ. ಬಟ್ ಇಲ್ಲಿ ಆ್ಯಕ್ಚುಲಾಗೆ ಯಾವ ಮಟ್ಟಕ್ಕೆ ಹೋಗಿದೆ ಅವ್ರದ್ದು ಥಾಟ್ಸ್ ಎಲ್ಲ ಅಂತಂದರೆ, ಸೆಕೆಂಡ್ ಶೆಡ್ಯೂಲಿಗೆ ಬರ್ತೀನಿ, ಪ್ರೊಡಕ್ಷನ್ನವನು ಟಿಫನ್ ಕೊಡ್ತಾ, ಅಣ್ಣ ನಮ್ಮ ಇವರು ಎಡಿಟ್ರು ತುಂಬ ಮೆಚ್ಕೊಂಬಿಟ್ಟಿರ್ತಾರೆ ನಿಮ್ಮನ್ನು. ಯಾವ ಪಿಕ್ಚರ್ದಂತೆ ಇದೆ, ನಮ್ಮ ಪಿಕ್ಚರ್ದೇ ಅದು, ಯಾರು ನೋಡಿರೋರು, ಯಾರು ನಿಮ್ಮ ಎಡಿಟ್ರು, ಇವರು ಅರಸು. ಓಕೆ. ಏನು ಹಿಂಗೆ ಹತ್ತಿಸ್ತಾ ಇದ್ದಾರೆ ಇವ್ರು ನನಗೆ ಈ ಥರ. ಆಮೇಲೆ ಎಲ್ಲ 3ನೇ ಶೆಡ್ಯೂಲ್ ಬರೋಷ್ಟದೆ, ಜೈ ಜಗದೀಶ್ ಗ್ಯಾರಂಟಿ ನಿಂಗೆ ಒಂದು ಅವಾರ್ಡ್ ಕಣ. ಹೋಗಿ ಸರ್ ಅಂದ, ಬೈಲಿ ಹೊಗಳ್ಳಿ, ನಾನು ನನ್ನ ಪಾತ್ರ ನಾನು ಮಾಡಬೇಕಾದ ಕೆಲಸ ಆ ಕಡೆ ನಿಗಾ ಇಟ್ಕೊಂಡು. ಹಾಗಾಗಿ ತಂದೆ ಕೊಟ್ಟ ಆ ಒಂದು ಗ್ರೇಟ್ ಅಡ್ವೈಸ್ನ ಇವತ್ತಿಗೂ ಫಾಲೋ ಮಾಡ್ತೀನಿ. ಹೌದು ಸರ್, ಅವ್ರು ಹೇಳ್ದಂಗೆ ನೀವು ನಡ್ಕೊತಿದ್ದಾರೆ. ಏನಕ್ಕಂದರೆ ನಾವು ನೋಡ್ಕೊಂಬರ್ತಿದ್ದೀವಲ್ಲ, ನೀವು ಹಾಗೆ ನಡ್ಕೊತಿದ್ದೀರಾ. ನಮ್ಮ ಜೊತೆ ಇಷ್ಟೊತ್ತು ಕೂತ್ಕೊಂಡು ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. Spotlight.